ಹೆಲೋ ಆ್ಯಂಡ್ ವೆಲ್ಕಮ್ ಟು ಡೇ 37 ಗೈಸ್. ಸೊ ನನ್ನ ಒಂದು ಇಯರ್ ಎಂಡಿಂಗ್ ಜರ್ನಿನ ಟ್ರ್ಯಾಕ್ ಮಾಡಬೇಕು ಅಂದರೆ ಎಲ್ಲ ಏನು ಮಾಡಬೇಕು, ಫಾಲೋ ಮಾಡಬೇಕು. ಸೊ ನಮ್ಮೆಲ್ಲರ ಲೈಫ್ನ ಗೋಲ್ಡನ್ ಮೂಮೆಂಟ್ ನಾವು ಸಣ್ಣದಾಗಿರುವಾಗ ಆಗಿರುತ್ತೆ. ಆ್ಯಂಡ್ ಇವಾಗ ಕಾಸು ಅದು ಇದು ಅಂತ ಬ್ಯುಸಿ ಆಗಿರ್ತೀವಿ ಲೈಫಲ್ಲಿ. ಸೊ ಇದೇನಂತ ನೋಡ್ತಿದ್ದೀರಾ, ದಿಸ್ ಇಸ್ ಟರ್ಕಿಶ್ ಕಾಫಿ, ಮರಳಲ್ಲಿ ಮಾಡ್ತಾರಲ್ಲ, ಸೊ ಅದು. ಆ್ಯಂಡ್ ದಿಸ್ ಇಸ್ ಪೋರ್ ಓವರ್. ಸೊ ಒನ್ ಆಫ್ ಮೈ ಲವ್ಲಿಯೆಸ್ಟ್ ಬ್ರೂಯಿಂಗ್ ಮೆಥಡ್. ಸಖತ್ ಅನ್ಕೊಳ್ಳಿ ಇದನ್ನ ಮಾಡೋಕ್ಕೆ ಮಾತ್ರ. ಆ್ಯಂಡ್ ದಿಸ್ ಇಸ್ ಕಾಲ್ಡ್ ಆಸ್ ರಿಯಲ್ ಬ್ಯೂಟಿ. ಎಷ್ಟು ಚಂದ ಅಲ್ಲ. ಸೊ ಬಾಡಿಲಿ ಶೀತ ಇದ್ರೂ ಕಾಫಿ ಇಸ್ ಮಸ್ಟ್. ಸೊ ವಿಲ್ ಡ್ರಿಂಕ್ ಒನ್ ಕಾಫಿ. ಆ್ಯಂಡ್ ನಿನ್ನೆ ಚೀಸ್ ಕೇಕ್ ಆಯಿತು. ಸೊ ಟುಡೇ ಚಾಕ್ಲೇಟ್ ಟ್ರಫಲ್ ಕೇಕ್ ವುಡ್ ಸ್ಟಾಕ್ ರೆಸಾರ್ಟಿಂದ. ಆ್ಯಂಡ್ ಏನು ಬೇಕಾದರೂ ಹೇಳಿ, ಒಂದು ಹುಡುಗಂದು ಡ್ರೀಮ್ ಅನ್ನೋದು ಶುರುವಾಗೋದು ಒಂದು ನಾನು ನೋಡ್ಕೊಂಡಿರುವಾಗಲೇ. ಕರೆಕ್ಟ್ ಆಗಿದ್ರೆ ಒಂದು ಥಮ್ಸ್ ಅಪ್ ಹಾಕ್ಬಿಡಿ. ಆ್ಯಂಡ್ ಕೆಫೆಲಿದ್ದು ಬರೀ ಕಾಫಿ ಬ್ರೂ ಮಾಡ್ಕೊಂಡಿದ್ರೆ ಹೆಂಗೆ, ಒಂದೊಂದ್ಸಲ ಸ್ಪೆಷಾಲಿಟಿ ಕಾಫಿನ ಎಂಜಾಯ್ ಮಾಡೋದು ಕಲಿಬೇಕು. ಚಿಯರ್ಸ್. ಆ್ಯಂಡ್ ದಿಸ್ ಈಸ್ ಮೈ ಫೋರ್ತ್ ಕಪ್, ಗೊತ್ತಿಲ್ಲ. ಆ್ಯಂಡ್ ಊಟಕ್ಕೆ ಟೈಮ್ ಆಗುತ್ತೆ. ಊಟಕ್ಕೆ ಅಂತ ನಾವಿತ್ತು ದೊಡ್ಡ ಟೀಮೇ ಹೋಗ್ತಿದ್ದೀವಿ. ಆ್ಯಂಡ್ ಊಟ ಮುಗಿಸಿ ಬಂದು ಗೆಸ್ಟ್ಗಳದ್ದು ಲವ್ ಸ್ಟೋರಿಗೆ ನಾವು ಒಂದು ಭಾಗ್ಯ, ಲವ್ ಯು ಕ್ಯೂಟಿ ಅಂತ. ಆ್ಯಂಡ್ ಇವತ್ತಿನ ಶಿಫ್ಟ್ ಬೇಗ ಮುಗೀತಿದೆ. ಸೊ ಕಾಫಿ ಕುಟ್ಕೊಂಡು ಮನೆ ಕಡೆ ಬರ್ತೀವಿ. ಆ್ಯಂಡ್ ಲಿಫ್ಟ್ ಎತ್ಕೊಂಡು ಜಿಮ್ ಕಡೆ ಹೋಗ್ತೀವಿ. ಸೊ ಆಲ್ವೇಸ್ ಸ್ಟೇ ಟ್ಯೂನ್ಡ್ ಆ್ಯಂಡ್ ಸ್ಟೇ ಸ್ಟ್ರಾಂಗ್. ಏನೋ ದೊಡ್ಡದಾಗಿ ಮಾಡೋಣ. ಆ್ಯಂಡ್ ಲೈಫಲ್ಲಿ ಆಗಿರೋ ಒಳ್ಳೆ ವಿಷಯಗಳನ್ನ ಮಿಸ್ ಮಾಡ್ಕೊಳ್ಳಿ ಹೊರತು ರೆಗ್ರೆಟ್ ಮಾಡ್ಕೊಳ್ಳೋ ಹೋಗ್ಬಿಡಿ. ಆ್ಯಂಡ್ ಇವತ್ತಿಗೆ ಇಷ್ಟೇ, ನಾಳೆ ಸಿಗೋಣ, ಬಾಯ್.